have any formula for 1 plus secant square? Anyway, we have formula for secant square minus x ಇದ್ದಾಗ ನಮಗೆ ಫಾರ್ಮುಲಾ ಸಿಗ್ತಾ ಇತ್ತು. secant square x minus 1 secant square x minus 1 ಇರಬೇಕಾದ್ರೆ ನಾವು tan square x ಬರ್ಕೋಬಹುದಾಗಿತ್ತು. ಬಟ್ we have plus here. We can't write 1 plus secant square x as a tan square x. ಎವ್ರಿಥಿಂಗ್ ಎಲ್ಲ ಮರೆತು ನೀವು ಬಿಹೇವ್ ಮಾಡ್ತಿರ್ತಾರೆ. ಅದಕ್ಕೆ ನಾನು ಭಯದಿಂದ ಭಕ್ತಿಯಿಂದ ಈ ರೀತಿ ತಪ್ಪು ಮಾಡಿಕೊಡ್ದು ಅಂತ ಹೇಳ್ತಾ ಇದ್ದೀನಿ. ಆಗ್ಬೋದಾ? ಎಸ್. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ ಸರ್ ಇದು? ಎಸ್, ಇಲ್ಲಿ ನೋಡ್ರಿ 1 by cos x ನ secant x ಅಂತ ಬರ್ದೆ, sin by cos x ನ ನಾನು tan x ಅಂತ ಬರ್ದೆ. ಇಲ್ಲಿ ರೂಟ್ ಆಫ್ 1 ಪ್ಲಸ್ secant square x ನ secant x ಹೋಲ್ ಸ್ಕ್ವೇರ್. ಯಾಕೆ ಈ ಪ್ಲಾನ್ ಮಾಡಿದೆ? ಈ ಸ್ಕ್ವೇರ್ ರೂಟ್ ಏನಾದ್ರು ಹೊಡಿತೀರಾ? ಅಂತ ದೊಡ್ಡ ಗಣಕಾರಿ ಕೆಲಸಗಳು ಮಾಡಕ್ಕೆ ಹೋಗ್ಬಿಡ್ರಿ. ದಿಸ್ ಇಸ್ ಅ ಸ್ಕ್ವೇರ್ ಓನ್ಲಿ ಫಾರ್ ಸೆಕೆಂಡ್ ಟರ್ಮ್. ವಿ ಶುಡ್ ಟೇಕ್ secant x ಇಸ್ ಅ ಸಬ್ಸ್ಟಿಟ್ಯೂಷನ್ ಹಿಯರ್. secant x ಸಬ್ಸ್ಟಿಟ್ಯೂಷನ್ ತಗೊಂಡ್ರೆ ಇಟ್ಸ್ ಡಿಫರೆನ್ಷಿಯೇಷನ್ ಗೋಸ್ ಟು ನ್ಯೂಮರೇಟರ್. ಆಗ ಪ್ರಾಬ್ಲಮ್ 100% ನಮಗೆ dt divided by square root of 1 plus t square ಬರುತ್ತೆ. ಅಗೇನ್ ವಿ ಹ್ಯಾವ್ ಸ್ಕ್ವೇರ್ ರೂಟ್. We don't use any tan inverse and sin inverse here. You should thorough with the formulas. Integration class start ಮಾಡಿದಾಗಲೇ 10 days ಆಯ್ತು ಮಾಡಿ. ನೀವು ಈ ಕ್ಲಾಸನ್ನು ಪ್ಲೇ ಮಾಡಬೇಕಾದ್ರೆ ಫಾರ್ಮುಲಾ ಲಿಸ್ಟನ್ನು ಕಳೆದು ಮತ್ತೆ ಪ್ಲೇ ಮಾಡೋಕ್ಕೆ ನಿಮಗೆ ಅರ್ಹತೆ ಇರಬೇಕು ಅಂತ ಹೇಳಿದ್ದೀನಿ. ಸೊ ಇಟ್ ಶುಡ್ ಬಿ ಇನ್ ಟರ್ಮ್ಸ್ ಆಫ್ ಲಾಗ್ ಆಫ್ ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಟಿ ಸ್ಕ್ವೇರ್. ಆಫ್ಟರ್ ದಟ್ ಯು ಕ್ಯಾನ್ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಟಿ. ಮಾಡ್ಕೊತೀರಾ? ಏನು ನನ್ನ ಆನ್ಸರ್ ಮಾತ್ರ ಬಡಿದ್ದೀನಿ ಅಷ್ಟೇ. ಎನಿ ಪ್ರಾಬ್ಲಮ್ ವಿತ್ ಕ್ಯಾಮರಾ? ನೋ. ಎಸ್. Yes, question number 35, somewhat different with respect to this. In integration chapter, nowhere we can take the problem as y. ಅಲ್ವಾ? ಎಲ್ಲೂ ಕೂಡ ನಾವು ಪ್ರಾಬ್ಲಮನ್ನು y ಅಂತ ತೆಗೆದುಕೊಂಡಿದ್ದೇ ನೋಡಿಲ್ಲ. ಈಗ ಅವನು ಕೊಟ್ಟಿದ್ದಾನೆ, ನಾವು ಅಬ್ಜೆಕ್ಷನ್ ಮಾಡೋಕ್ಕೆ ನಮಗೆ ರೈಟ್ಸ್ ಇಲ್ಲ, ನಾವು ಅಬ್ಜೆಕ್ಟ್ ಮಾಡೋಂಗಿಲ್ಲ, ಮಾಡಿಕೊಡೋದು. ಮತ್ತು ಏನು ಮಾಡ್ಬೇಕು ಸರ್? ನೋಡ್ತಾ ಇರಿ, ಕ್ವೆಶನ್ ಮೀನಿಂಗನ್ನು ಅರ್ಥ ಮಾಡಿಸ್ತಾ ಇದ್ದೀನಿ ಫಸ್ಟು. ಇಂಟಿಗ್ರೇಷನ್ ಸಿಂಬಲ್ ಇಸ್ ದೇರ್, ವಿ ಶುಡ್ ಇಂಟಿಗ್ರೇಟ್, ತಪ್ಪಲ್ಲ. ಆಮೇಲೆ ಪಾಸಿಂಗ್ ಥ್ರೂ ಪಾಯಿಂಟ್ ಅಂತ ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ, ಯಾತಕ್ಕೋಸ್ಕರ ಕೊಟ್ಟದು? ಇನ್ ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಟಾಪಿಕ್, ದ ಕರ್ವ್ ಪಾಸಿಂಗ್ ಥ್ರೂ ದ ಸಮ್ ಪಾಯಿಂಟ್, ಇನ್ ದಟ್ ಪಾಯಿಂಟ್ ದೆರ್ ಆರ್ 2 numbers x and y. ಇಟ್ ಈಸ್ ಟು ಫೈಂಡ್ ದ ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಸಿ. ಇಲ್ಲಿ ಕೂಡ ಅದೇ ಮಾಡಿದ್ದಾನೆ. ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಅನ್ನು ನಾವಿಲ್ಲಿ ಕನ್ನಡಕ್ಕೋಸ್ಕರ ಪಾಯಿಂಟ್ 0, ಪಾಸಿಂಗ್ ಥ್ರೂ 0,1 ಅಂತ ಕೊಟ್ಟ. ಎಸ್, ಶಲ್ ವಿ ಕಂಪ್ಲೀಟೆಡ್ ಅವರ್ ಇಂಟಿಗ್ರೇಷನ್? ಎಸ್. ಆಮೇಲೆ ನೋಡ್ಕೊಳ್ಳೋಣ ಪಾಯಿಂಟ್ ಬಗ್ಗೆ. ಎಸ್, ಹೌ ಟು ಇಂಟಿಗ್ರೇಟ್ ದಿಸ್ ಪ್ರಾಬ್ಲಮ್ ಇಫ್ ವಿತೌಟ್ ಗಿವಿಂಗ್ y, if it is appear either in second main or third main in the annual examination or in first main for 1 mark, how to continue? x cube substitution. x cube substitution ತಗೊಂಡ್ರೆ ನಮಗೆ 1/3 into e power t into dt ಬರುತ್ತೆ. ನೋಡ್ರಿ, ಇನ್ನು ಇಂಟಿಗ್ರೇಷನ್ ಮಾಡಕ್ಕೆ ಹೋಗಿಲ್ಲ ನಾನು. Is it or not? Yes. ಆಗ y is equals to 1/3 into e power t. ಇಂಟಿಗ್ರೇಷನ್ e power t ನೇ, ಹೌದಾ? Yes. Integration is over. I have to substitute the value of t. Otherwise my answer is going to be wrong. What is the value of t? It becomes x square plus c. Then why they are giving the curve passing through point? Put x equals 0, y is equals to 1 to find the value of c. ಅಲ್ಲಿಗೆ y 1 ತಗೋಬೇಕು, ಎನಿಥಿಂಗ್ ಪವರ್ 0 1 ಬರುತ್ತೆ ಪ್ಲಸ್ ಸಿ, ಹೌದಾ? ಇಫ್ ಯು ಪುಟ್ x equals 0, e power 0 1 ಬರುತ್ತೆ, 1 into e 1/3 ಬರುತ್ತೆ. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸಿ? ಇಫ್ ಗೋಸ್ ಟು ರೈಟ್ ಹ್ಯಾಂಡ್ ಸೈಡ್ ಅಂದ್ರೆ ಈ ಕಡೆ ಬರ್ತದೆ ಇದು, ದಟ್ ಈಸ್ 2/3 ಬರುತ್ತೆ. y is equals to, ಇಲ್ಲಿ ಹಾಕ್ತಾ ಇದ್ದೀನಿ, 1/3 e power x cube plus 2. ಹಾಕ್ಬೋದಾ? 1/3 ಎರಡಕ್ಕೂ ಆಗುತ್ತಾ? ದಟ್ ಈಸ್ ಮೈ ಕ್ವಶನ್. In options, in every option 3y minus 2 is there, ಹೌದಾ? ಈಗ ನೀವು ನಾನು ಮಾಡೋದನ್ನು ಅಗ್ರಿ ಮಾಡಲ್ಲ. ಐ ಆಮ್ ಗೋಯಿಂಗ್ ಟು ಡೂ ಸಮ್ ಮಿಸ್ಟೇಕ್ ಹಿಯರ್, ಯು ವೋಂಟ್ ಅಗ್ರಿ. ಎಂಥ ಮಿಸ್ಟೇಕ್ ಮಾಸ್ಟ್ರೆ? ಈ 3 ನೀವು ಕಳಿಸ್ತೀನಿ ಅಂದರೆ ಬಿಡ್ತೀರಾ? ಇಲ್ಲ. 3 ಕಳಿಸ್ತೀನಿ ಅಂದರೆ ಅದ್ಯಾವ ಸರ್ +2 ಇದೆಲ್ಲ ನಿಮಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಲಿಕ್ಕೆ ಕೂಡ ಬರಲ್ವಾ ಅಂತ ಬೈಕೊಳ್ತಾರೆ. ಅದಕ್ಕೆ ಈಗ ನಾನು LCM ತೆಗೆದುಕೊಂಡೆ ಅಂತ ಇಟ್ಕೋ, ಆವಾಗ ಇದು 6 ಆಗುತ್ತೆ. ಆಪ್ಷನ್ಸಲ್ಲಿ ಎಲ್ಲೂ 6 ಇಲ್ಲ. ಅದಕ್ಕೆ ಇಲ್ಲಿ ಸಣ್ಣ ಚೇಂಜಸ್ ಮಾಡಲಿಕ್ಕೆ ಹೊರಟಿದ್ದೀನಿ ನಾನು. ಸಣ್ಣ ಚೇಂಜಸ್ಸು
ಏನು ಚೇಂಜಸ್ ಮಾಡ್ತೀರಾ ಮಾಸ್ಟರ್ ಇಲ್ಲಂದರೆ ಇಲ್ಲಿ ನೋಡಿ, ಈ 3ನ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಾಕ್ತೇನೆ, ದೆನ್ ಇಟ್ ಬಿಕಮ್ಸ್ 3. ಹೌದಾ? ಇದು 3 ಆದಾಗ ಇದೇನಾಗುತ್ತೆ, ಇದು 3 ಆಗುತ್ತೆ. ಓಹೋ, ಸಿ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಗುತ್ತೆ. ಎಸ್, ಇಲ್ಲ, ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲೇಬೇಕಾಗಿರೋ ಅನಿವಾರ್ಯತೆ ಬಂದಿದೆ. ಎಸ್, ಕಂಟಿನ್ಯೂ ಮಾಡೋಣ. ಏನು ಬರುತ್ತೆ ನೋಡೋಣ. y minus t is equals to 1/3 into e power x cube. ಇಫ್ ಯು ಕ್ರಾಸ್ ಮಲ್ಟಿಪ್ಲೈ 3y minus 2, ನೋಡಿ ಅದಕ್ಕೆ ಬ್ರಾಕೆಟ್ ಇರಬೇಕು, ವೈಗೆ ಬ್ರಾಕೆಟ್ ಇರಬೇಕು. ನೋಡಿ ಫಸ್ಟ್ ಆಪ್ಷನ್ಲಾಗಲಿ ಸೆಕೆಂಡ್ ಆಪ್ಷನ್ಲಾಗಲಿ ಇದು ಬರುತ್ತೆ. ನೋಡಿ ಅವನು 3 ಹೊರಗಡೆ ಇಟ್ಕೊಂಡು ವೈಗೆ ಬ್ರಾಕೆಟ್ ಹಾಕಿಲ್ಲ ಅಂದರೆ ತಪ್ಪಾಗುತ್ತೆ, ಅಲ್ಲಿಗೆ ಆಪ್ಷನ್ಸ್ ತಪ್ಪಾಗುತ್ತೆ ಇದರಲ್ಲಿ. ಯಾಕಂದರೆ ನೋಡಿ, ಈ 3y ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದೆ, ಫಸ್ಟ್ 2 ಈ ಕಡೆ ತೊಗೊಂಡೇನಂತ ಇಟ್ಕೊ, ಆಗ ಈ 3 2 ಕೂಡ ಹಾಕ್ಬೇಕು ತಾನೆ, ಹಾಕಿಲ್ಲ ನೋಡಿ ಅವನು. ಐ ಹೋಪ್ ದಟ್ ಈಸ್ ಎ ಮಿಸ್ಟೇಕ್ ಅಂತ ನೋಡಿ ಕರೆಕ್ಟಾಗಿ ಚೆಕ್ ಮಾಡಿ. ಮ್ಯಾಥ್ಸಲ್ಲಿ ತಪ್ಪು ಮಾಡಿರ್ಬೋದೇನೋ. ಇಲ್ಲಿ e power x cube. What we have to find out, do you know? In this problem, what we have to find out? We have to find out the curve written in the form of x is equal to f of y, then f of y. f of y ಅಂದರೆ x ಕಂಡುಹಿಡಿಯಬೇಕಿಲ್ಲಿ. How to find x here? How to find the value of x here? Yes, ಇಲ್ಲಿ ನೋಡಿ, 3y minus 2 is there. Taking log on both sides. Log of 3y minus 2 is equal to x cube. Yes. Why I am going to take log here? We have to find out x. In this last step, that x is in exponential term. ಅದೆಲ್ಲೋ ಮೇಲೆ 10 ಕೂತಿದೆ. ಮತ್ತು ಹೇಗೆ ನಾವು ಕೆಳಗಡೆ ಕರ್ಕೊಂಡು ಬರ್ತೀವಿ, ಲಾಗ್ ತಗೊಂಡ್ರೆ ಮುಚ್ಕೊಂಡು ಕೆಳಗೆ ಬರ್ತದೆ. ಲಾಗ್ ಇ ಗೆಟ್ ಕ್ಯಾನ್ಸಲ್ಡ್. ಹೌದಾ? ಆಗ ಇದನ್ನು ಒಮ್ಮೆ ನೋಡಿ, ಎಕ್ಸ್ ಕ್ಯೂಬ್ ನಮಗೆ ನೋಡ್ರಿ, ಇಲ್ಲೂ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಮಥಿಂಗ್ ಕೆ ಇದ್ದಾಗ ಎಕ್ಸ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಆದರೆ ಅದೇ ರೀತಿ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ ಅಂತ ಸ್ಟಾರ್ಟ್ ಆಗ್ತದೆ. ಕ್ಯೂಬ್ ರೂಟ್ ಆಫ್ ಆಗ್ಬೋದಾ? ಅಲ್ಲಿ ಕ್ಯೂಬ್ ರೂಟ್ ಆಫ್ ಅಂದರೆ ಇಲ್ಲಿ 3 ಟೈಮ್ಸ್ ಅಂತ ಬರೀ ಕೊಡ್ದು ನೋಡಿ. ಯಾವತ್ತೇ ಆಗಲಿ ಈ ನೆಕ್ಕಲ್ಲಿ ಬರೆದ್ರೆ ಅದು ಸ್ಕ್ವೇರ್ ರೂಟು, ಕ್ಯೂಬ್ ರೂಟು, ಫೋರ್ತ್ ರೂಟು ಅನ್ನೋ ಲೆಕ್ಕಾಚಾರವನ್ನು ತೋರಿಸ್ತದೆ ನಮಗೆ. ಆಗ್ಬೋದಾ? ಎಸ್. ಆಗ ಇದು ಲಾಗ್ ಆಫ್ ಹಾಗೆ ಇರುತ್ತೆ. ಇದು 3 ಆಚೆ ಕಡೆ y minus 2 plus c. I think second option is correct, but inside the square root after the number 3 it should get bracket. Otherwise this step won't agree. ಬೇಕಾದ್ರೆ ನೋಡಿ ಮಿಸ್ಟೇಕ್ ಆಗಿದೆಲ್ಲ ಆಪ್ಷನ್ನು. ಇಲ್ಲ ನಾನೇನಾದರೂ ಮಿಸ್ಟೇಕ್ ಮಾಡಿದ್ದೀನಿ ನೋಡ್ರಿ, ಇಲ್ಲಿ ಲಾಗ್ 3 ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಲಾಗ್ 3 ಬ್ರಾಕೆಟ್ ಆದಮೇಲೆ y minus 2 ಆ ಪ್ಲಸ್ ಸ್ವಲ್ಪ ಕಟ್ ಆಗ್ತದೆ. ವಿಡಿಯೋ ಆ ಕಡೆ ನೀವು ಸ್ವಂತ ಮಾಡ್ಕೋಬೇಕಾಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 35. ಸಮ್ ಡಿಫಿಕಲ್ಟ್ ಪ್ರಾಬ್ಲಮ್ ಕಂಪೇರ್ಡ್ ಟು previous 15 problems. Yes, 2 more problems are there here. Problem number 36 and problem number 37. 36 is a 2 marks question in theory examination. By taking log, by using by parts, we go through integrate. First function log x, second function dx. First function log x, second function dx. u dv ಮೆಥಡ್ ಹೋಗ್ತೀವಿ ಬೈ ಪಾರ್ಟ್ಸ್ ಅಲ್ಲಿ. ನಮಗೆ x log x minus x plus c ಡೈರೆಕ್ಟ್ ಆನ್ಸರ್ ಬರುತ್ತೆ 2 ಮಾರ್ಕ್ಸ್ ಅಲ್ಲಿ. ಟ್ರೈ ಟು ರಿಮೆಂಬರ್ ದಿಸ್ ಇಸ್ ಆಲ್ಸೋ ಫಾರ್ಮುಲಾ. ಫೀಲ್ ಇಟ್ ಆಸ್ ಫಾರ್ಮುಲಾ. ಯು ಶುಡ್ ಫೀಲ್ ಇಟ್ ಆಸ್ ಆಲ್ಸೋ ಫಾರ್ಮುಲಾ. log x ಇಂಟಿಗ್ರೇಷನ್ ಯಾಕೆ ನಾನು ಬೈ ಹಾರ್ಟ್ ಮಾಡ್ಸೋಕ್ಕೆ ಹೋಗಲಿಲ್ಲ ಅಂದರೆ ನೀವು 1/x ಹೇಳ್ಬಿಡ್ತೀರಾ ಅಂತ ಹೇಳಲಿಲ್ಲ. log x ಡಿಫ್ರೆನ್ಷಿಯೇಷನ್ 1/x, log x ಇಂಟಿಗ್ರೇಷನ್ 1/x ಬರಲ್ಲ, x log x minus x ಬರುತ್ತೆ. ಈಗಲೂ ಕೆಲವರು ಡೈಲಾಮಲ್ಲಿ ಇರ್ತಾರೆ, ಇಂಟಿಗ್ರೇಷನ್ ಆಫ್ log x 1/x ಅಲ್ವಾ, ಮ್ಯಾಕ್ಸರ್ಗೆ ಏನು ಮತ್ತೆ ಹೋಗಿದೆಯಾ, ಯಾಕೆ ಹಿಂಗೆ ಹೇಳ್ಕೊಡ್ತಾರಂತ. ನಾನೀಗ log x ಡಿಫ್ರೆನ್ಷಿಯೇಷನ್ log x ಇಂಟಿಗ್ರೇಷನ್ ವ್ಯತ್ಯಾಸ ಹೇಳ್ಕೊಡೋಷ್ಟರಲ್ಲೇ ನೀವು ರಿಯಲೈಸ್ ಆಗಿಬಿಟ್ಟಿರ್ತಾರೆ ಈಗ 5 ನಿಮಿಷದಲ್ಲಿ, ಈಗ 5 ಸೆಕೆಂಡಲ್ಲಿ. ಆಗ್ಬೋದಾ? ಎಸ್. ನಾವು ಕಮ್ ಟು ದಿ ಪ್ರಾಬ್ಲಮ್ ನಂಬರ್ 37. ದರ್ ಇಸ್ some small print mistake in your material. This minus f of x plus c and all in denominator. That is a clearly print mistake. ಮತ್ತಿನ್ನೇನು ಅಲ್ಲ ಅದು. ಹೌದಾ? ಮತ್ತೆ ಅದನ್ನು ಕೊಟ್ಟ ಮೇಲೆ ಇನ್ನು ಕಂಟಿನ್ಯೂ ಮಾಡೋದು ಹೇಗೆ ಮಾಸ್ಟ್ರೆ? ಇಲ್ಲಿ ನೋಡಿ, ಇಂಥ ಪ್ರಾಬ್ಲಮ್ಸ್ ನಾವು ಥಿಯರಿಯಲ್ಲಿ ಮಾಡಿದ್ವಿ ಇನ್ ಟರ್ಮ್ಸ್ ಆಫ್ ಟೈಮ್. ದಿಸ್ ಇಸ್ ಆಲ್ಸೋ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ಆ್ಯನ್ಯುವಲ್ ಎಕ್ಸಾಮಿನೇಷನ್. ಇದು ಕೂಡ ಆ್ಯನ್ಯುವಲ್ ಎಕ್ಸಾಮಿನೇಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ನೀವು ಆನ್ಸರ್ ಮಾಡಬೇಕು. ಇಲ್ಲಿ ಕಾಡ್ ಬರೋದ್ರಿಂದ ಕಾಡ್ ಡಿಫ್ರೆನ್ಷಿಯೇಷನ್ ಏನೋ ಗೊತ್ತಾ ನಿಮಗೆ? ಕೊಸೆಕೆಂಡ್ ಸ್ಕ್ವೇರ್. ನಾವು ಏನೇ ಮಾಡಿ ಇಲ್ಲಿ ಕೊಸೆಕೆಂಡ್ ಸ್ಕ್ವೇರ್ ಕ್ರಿಯೇಟ್ ಮಾಡಬೇಕು.
ಸೈನ್ ಇಸ್ ದೇ ರೆಸಿಪ್ರೋಕಲ್ ಆಫ್ ಸೈನ್ ಕೊಸ್ಕೆಂಡ್ ಬರುತ್ತೆ ಬಟ್ ನಾಟ್ ಕೊಸ್ಕೆಂಡ್ ಸ್ಕ್ವೇರ್. ಅದಕ್ಕೆ ಇನ್ನೊಂದು ಸೈನ್ ಬಂದರೆ ಅಲ್ಲಿ ಸ್ಕ್ವೇರ್ ಆಗಿಬಿಡುತ್ತೆ. ಸೈನ್ ಸ್ಕ್ವೇರ್ನ ಈಸಿಯಾಗಿ ನಾವು ಕೊಸ್ಕೆಂಡ್ ಸ್ಕ್ವೇರ್ಗೆ ಮಾಡ್ಕೋಬೋದು. ಅಂದರೆ ಇಲ್ಲಿ ನಾನು ಏನು ಮಾಡಕ್ಕೆ ಹೊರಟಿದ್ದೀನಿ ನೋಡ್ರಿ, ಡಿವೈಡ್ ಅಂಡ್ ಮಲ್ಟಿಪ್ಲೈಡ್ ಬೈ ಸೈನ್ ಎಕ್ಸ್ ಇನ್ ದ ಡಿನಾಮಿನೇಟರ್. ಆಗ್ಬೋದಾ? ಎಲ್ಲರಿಗೂ ಅರ್ಥ ಆಗುತ್ತೆ ಇದು. ಆಮೇಲೆ ವಾಟ್ ಈಸ್ ಕಾಸ್ ಬೈ ಸೈನ್? ಕಾಸ್ ಬೈ ಸೈನ್ ಇಸ್ ಕಾಟ್. ಮತ್ತೆ ರೂಟ್ ಕಾಟ್ ಹೆಂಗೆ ಬಂತು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ, ಎಲ್ಲ ಸಾವಧಾನವಾಗಿ ಹೇಳ್ಕೊಡ್ತೀನಿ. ಥಿಯರಿ ಪ್ರಾಬ್ಲಮ್ 3 ಮಾರ್ಕ್ಸ್ ಬರುತ್ತೆ. ಇದನ್ನು ಕಳ್ತಾರೆ ನೀವು ಥಿಯರಿಯಲ್ಲಿ. there is a problem, same problem in terms of time. The similar problem is given in terms of cot, but working rule is similar. Yes. What we have? root cot x. ಬಟ್ ಇಲ್ಲಿ ಬರೋಷ್ಟು ಏನಾಯಿತು? 1 ಆಗೋಗಿದೆ. ಮತ್ತೆ ಹೆಂಗಾಯ್ತು ರೀ ಮಾಸ್ಟರ್? ಇಲ್ಲಿ ಏನಾಯ್ತು ರೀ? ಕಾಸ್ ಬೈ ಸೈನ್ ಏನಾಗ್ತದೆ ಗೊತ್ತಾ? ಕಾಟ್. ಆ ಕಾಟನ್ನು ರೂಟ್ ಕಾಟ್ ಇಂಟು ರೂಟ್ ಕಾಟ್ ಬರೀಬೋದು, ಆಗಲ್ವಾ? ರೂಟ್ ಕಾಟೆಕ್ಸ್ನ ರೂಟ್ ಕಾಟೆಕ್ಸ್ ಇಂಟು ಕಾಟೆಕ್ಸ್ ಬರೆಯೋಕ್ಕಾಗಲ್ವಾ? ಖಂಡಿತವಾಗ್ಲೂ ಆಗುತ್ತಾ? ಹಾಗಂಗಿದ್ರೆ ಈ ಕಾಟೆಕ್ಸ್ನ ರೂಟ್ ಕಾಟೆಕ್ಸ್ ಇಂಟು ರೂಟ್ ಕಾಟೆಕ್ಸ್ ಬರೆದ್ರೆ ಒಂದು ರೂಟ್ ಕಾಟೆಕ್ಸ್ ಕ್ಯಾನ್ಸಲ್. ದೆನ್ ಹೌ ಟು ಪ್ರೊಸೀಡ್? ಆಲ್ ಆಫ್ ಯು ನೋ ಹೌ ಟು ಪ್ರೊಸೀಡ್. ಇಲ್ಲಿ ಪ್ರೊಸೀಡ್ ಆಗಬೇಕು ಅಂತಂದ್ರೆ ನಾವು ಕಾಟೆಕ್ಸ್ ಅನ್ನ ಸಬ್ಸ್ಟಿಟ್ಯೂಷನ್ ತೆಗೆದುಕೊಳ್ಳಲೇಬೇಕು. ಆಗ್ಬೋದಾ? ಎಸ್. ಇಲ್ಲಿ ಕೊಸಿಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಡಿ ಟಿ ಆಗ್ತದೆ ಇಲ್ಲಿ. ಸೊ ಇವರು ಇಂಟಿಗ್ರಲ್ ಬಿಕಮ್ಸ್ ಮೈನಸ್ ಡಿ ಟಿ ಡಿವೈಡೆಡ್ ಬೈ ರೂಟ್ ಆಫ್ ಟಿ ಆಯಿತು. ಅಲ್ಲಿಗೆ -2 ಟೈಮ್ಸ್ ರೂಟ್ ಟಿ ಪ್ಲಸ್ ಸಿ ಬರುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಆಫ್ t? What is the value of t? We have taken as a root cot x as a value of t. So problem number 36 ಗೆ ಆನ್ಸರ್ ಪ್ರಾಬ್ಲಮ್ ನಂಬರ್ 37 I think. ಪ್ರಾಬ್ಲಮ್ ನಂಬರ್ 37 ಗೆ ಆನ್ಸರ್ 2 ಟೈಮ್ಸ್ ರೂಟ್ ಕಾಟ್ ಎಕ್ಸ್. ಅಲ್ಲಿ ಮೈನಸ್ ಯಾವ ಆಪ್ಷನಲ್ಲಿದೆ? ಎಸ್ ಮೈನಸ್ ಇಲ್ವಾ? ಯಾಕೆ ಅವನು ಮೈನಸನ್ನು ಎಗರಿಸಿದಾನೋ ಗೊತ್ತಾಗ್ತಿಲ್ಲ. ಎಸ್ ಇದೆ ಅಲ್ಲ, -2 ಟೈಮ್ಸ್ ರೂಟ್ ಕಾಟ್ ಎಕ್ಸ್ ಪ್ಲಸ್ ಸಿ. ಇಟ್ ಇಸ್ ಆಪ್ಷನ್ 3 ಬರ್ತದೆ ಅಲ್ವಾ? ವಿ ಹ್ಯಾವ್ ಡಿಡ್ ಎನಿ ಮಿಸ್ಟೇಕ್? ನೋ ಪ್ಲೀಸ್ ಆಲ್ ಆಫ್ ಯುವರ್ mistake, missing some logic here. The problem is of the type minus f of x plus c like this. ಈ ರೀತಿ ಇದೆ ಪ್ರಾಬ್ಲಮ್ ನೋಡಿ, ಕ್ಯಾಚ್ ಮಾಡ್ರೆ. ಅವ್ರೇನು ತಪ್ಪು ಕೊಟ್ಟಿಲ್ಲ ಅಲ್ಲಿಗೆ ಅರ್ಥ. ಇದನ್ನು ಸ್ವಲ್ಪ ಬೈಫರ್ಗೇಟ್ ಮಾಡ್ತೀನಿ ನಾನು ವರ್ಕಿಂಗ್ ರೂಲ್ನ. ದೇ ಆರ್ ಕಂಪೇರಿಂಗ್ ದ ಗಿವನ್ ಇಂಟಿಗ್ರಲ್ ವಿತ್ ಮೈನಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಅದನ್ನು ಮರ್ತಿದ್ವಿ ನಾವು. ಆವಾಗ ನೋಡಿ ಅವನು ಎಫ್ ಆಫ್ ಎಕ್ಸ್ ಪ್ಲಸ್ಗೆ ಏನು ಬರ್ತದೆ ಅಂತಾನೆ ಮೈನಸ್ ಕ್ಯಾನ್ಸಲ್ ಆಗಿ ನಮಗೆ 2 ರೂಟ್ ಆಫ್ ಕಾಟ್ ಎಕ್ಸ್ ಬರುತ್ತೆ. ಅದು ಮರೀತಾ ಇದ್ವಿ ನಾವು. ದಯವಿಟ್ಟು ಕ್ವಶನ್ ಒಮ್ಮೆ ಅರ್ಥ ಮಾಡ್ಕೊಂಡ್ರೆ 4th ಆಪ್ಷನ್ ಬರುತ್ತೆ. ರೈಟ್ ಹ್ಯಾಂಡ್ ಸೈಡ್ ಏನಾದರೂ ಅವನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಮಿಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು 3rd ಆಪ್ಷನ್ ಆಗ್ಬಿಡ್ತೀರಿ. ಈಗ ನಂತರ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತೀರಾ. ಪ್ರಾಬ್ಲಮ್ ನಂಬರ್ 37 ಇಸ್ ಡೇಂಜರಸ್. ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಪ್ರಾಬ್ಲಮ್ ಯು ಲೆಫ್ಟ್ ವಿತ್ -2 ಟೈಮ್ಸ್ ರೂಟ್ ಆಫ್ ಕಾಟ್ ಎಕ್ಸ್ ಪ್ಲಸ್ ಸಿ. ಅದು ಕೂಡ ಅವನು ಆಪ್ಷನ್ ಹಾಕಿದ್ದಾನೆ ನಿನ್ನ ತಲೆ ಮೇಲೆ ಮಣ್ಣು ಹಾಕಕ್ಕೆ. ಮತ್ತೆ ಹೆಂಗೆ ಹಾಕ್ಕೊಳ್ತೀವಿ ಮಾಸ್ಟರ್ ನಾವು ಅಂದಾಗ ಇಲ್ಲಿ ನೋಡ್ರಿ, ಇಲ್ಲಿ ಮೈನಸ್ ಎಫ್ ಆಫ್ ಎಕ್ಸ್ ಇರೋದ್ರಿಂದ ಆ ಮೈನಸ್ ಎಫ್ ಆಫ್ ಎಕ್ಸ್ ಈ ಟರ್ಮ್ ಕಂಪೇರ್ ಮಾಡಿದ್ರೆ ಮೈನಸ್ ಕ್ಯಾನ್ಸಲ್ ಆಗಿ 2 ರೂಟ್ ಕಾಟ್ ಎಕ್ಸ್ ಬರುತ್ತೆ. ದಟ್ ಇಸ್ ಇನ್ ಆಪ್ಷನ್ 4. ಅದೇ ಕ್ವಶನ್ ಪೂರ್ತಿ ಓದಲಿಲ್ಲ ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತೀವಿ ನಾವು. ಕ್ವಶನ್ ಪೂರ್ತಿ ಓದೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಆಗ್ಬೋದಾ? ಹೌ ಮೆನಿ ಪ್ರಾಬ್ಲಮ್ಸ್ ಆರ್ ಕಂಪ್ಲೀಟೆಡ್? 46. ಎಸ್. ನೋ 46. 37 problems are completed. Wait. Till more time is there. One more repeated problem here. Integration of 1 plus ln x is given. Ln x is nothing but log x. Don't worry. Yes. We know the value of integration of 1 is x. Log x integration ಯಾವಾಗ ತಾನೇ ಮಾತಾಡ್ತಾ ಇದ್ವು? x log x minus x plus c ಅಂತ. x get cancel. Answer for 38 problem is x log x. ತುಂಬ ಸಿಂಪಲ್ ಆಗಿರ್ತವೆ ಆನೆಲ್ಲ ಎಕ್ಸಾಮಲ್ಲಿ ಕೆಲವು ಪ್ರಾಬ್ಲಮ್ಸು. ಆಗ್ಬೋದಾ? ಎಸ್. ಆಫ್ಟರ್ 38th ಕ್ವಶನ್ ವಿ ಆರ್ ಗೋಯಿಂಗ್ ಟು ಪ್ರಾಬ್ಲಮ್ ನಂಬರ್ 39. ವಿ ಆರ್ ಹ್ಯಾವಿಂಗ್ ನ್ಯೂ ಫೀಲಿಂಗ್ ಹಿಯರ್. ಅಂದರೆ ನಮಗೆ ಈ ರೀತಿ ಇಂಟಿಗ್ರಲ್ ಇದುವರೆಗೂ ಎಲ್ಲೂ ನೋಡಿದ್ದೇ ಇಲ್ಲ ನಾವು. ಎಸ್, ಕಳಿತೀರಿ. ವಿ ಹ್ಯಾವ್ ಸಮ್ ಫ್ರೀ ಟೈಮ್ ನಾವು. ಇಟ್ ಈಸ್ ನಾಟ್ ಎ ವೇಸ್ಟೆಡ್ ಟೈಮ್. ಈ ಫ್ರೀ ಟೈಮಲ್ಲಿ ನಮಗೆ ಇಲ್ಲದಿರೋ ವರ್ಕಿಂಗ್ ರೋಲ್ನೆಲ್ಲ ಕಳೀತಾ ಇದ್ದೀವಿ ಅಂತ ವೇಸ್ಟ್ ಟೈಮ್ ಅಂತ ಟ್ರೀಟ್ ಮಾಡಬೇಡಿ, ಕಳೆದಿಟ್ಕೊಂಡಿರೋಣ. ಎಸ್, ಇಲ್ಲಿ ನೋಡಿ, ಇಟ್ ಮೇ ಬಿ ಮೈನಸ್ ಆ್ಯಂಡ್ ಇಟ್ ಮೇ ಬಿ ಬಿ ಕಾಸ್ ಎಕ್ಸ್ ಪ್ಲಸ್ ಎ ಸೈನ್ ಎಕ್ಸ್. ಅಂದರೆ ಎ ಬಿ ಕೂಡ ಇಂಟರ್ಚೇಂಜ್ ಆಗ್ಬೋದು, ಆಮೇಲೆ ಕಾಸು ಸೈನ್ ಕೂಡ ಇಂಟರ್ಚೇಂಜ್ ಆಗ್ಬೋದು, ಆಮೇಲೆ ಮೈನಸ್ ಪ್ಲಸ್ ಕೂಡ ಇಂಟರ್ಚೇಂಜ್ ಆಗ್ಬೋದು.
ಹೌದಾ? ಈ ರೀತಿ ಪ್ರಾಬ್ಲಮ್ಸ್ಗೆ ದೇರ್ ಆರ್ 3 ಸಬ್ಸ್ಟಿಟ್ಯೂಷನ್ಸ್ ಸ್ಟ್ಯಾಂಡರ್ಡ್ ಟೈಪ್ ಇದು, ನಮ್ಮಲ್ಲಿ ಇಲ್ಲ ಈಗ ಸದ್ಯಕ್ಕೆ, ನಮ್ಗೆ ತೆಗೆದಿದ್ದಾರೆ, ಅದಕ್ಕೋಸ್ಕರ ಮಾಡ್ಸಕ್ಕೆ ಹೋಗಿಲ್ಲ. ಇಲ್ಲಿ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 2dt ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಅಂತ ತೆಗೆದುಕೋಬೇಕು. ಆಮೇಲೆ sin x is equals to 2t divided by 1 plus t square. ಜಸ್ಟ್ sin 2t ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ tan ನ್ಯಾಪ್ ಇಟ್ಕೊಂಡು ಬಂದ್ಬಿಡ್ತಾವೆ ಇವೆಲ್ಲಾನು. ಆಮೇಲೆ cos x is equals to 1 minus t square divided by 1 plus t square. ಇದು ಕೂಡ ಅಷ್ಟೇ ನೋಡಿ, cos 2t ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ tan ನ್ಯಾಪ್ಸ್ 1 minus tan square by 1 plus tan square ಆ ರೀತಿ ನೆನ್ಪಿಟ್ಕೋಬೇಕು. ಇದೊಂದು ಮಾತ್ರ ಡಿಫಿಕಲ್ಟಿ. So now this substitution is going to be used for problem number 39. 39 ಅಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. 39 ನ್ಯೂಮರೇಟರ್ we have 2 times dt divided by 1 plus t square. Then what is the first term of denominator? 3 ನ ನಾವು ಏನು ಮಾಡಲಿಕ್ಕಿಲ್ಲ, ಹಾಗೆ ಬರ್ಕೊಡೋಣ. ನೆಕ್ಸ್ಟ್ 2 sin x ಅಂದ್ರೆ 2 sin x ಅಂತಂದ್ರೆ ಇಲ್ಲಿ 4t ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಆಯ್ತು ನೋಡ್ರಿ. ಪ್ಲಸ್ ಕಾಸ್ ಎಕ್ಸ್ ಇನ್ ದ ಸೆನ್ಸ್ 1 ಮೈನಸ್ ಟಿ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್. ನಾನು ಇಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀನಿ. ವಾಟ್ ಈಸ್ ದ ಎಲ್ ಸಿ ಎಂ 1 ಪ್ಲಸ್ ಟಿ ಸ್ಕ್ವೇರ್. ಹಾಗಾದ್ರೆ 2 ಡಿ ಟಿ ಹಾಗೆ ಇಲ್ಲಿ ಇದೆಲ್ಲೋಯ್ತು ಹೇಳ್ಕೊಡ್ತೀನಿ. 3 ಇಂಟು 1 ಪ್ಲಸ್ ಟಿ ಸ್ಕ್ವೇರ್ ಪ್ಲಸ್ 4t plus 1 minus t square. I have did take LCM and cancel at a time. ಇಷ್ಟು ಕೆಲಸಗಳಲ್ಲಿ ನಡೆದೋಗ್ಬಿಟ್ಟಿದೆ, ಆಗ್ಬೋದಾ? ಎಸ್. ಒಂದು ನಿಮಿಷ ಇಲ್ಲಿ ನೋಡ್ರಿ. ಇಲ್ಲಿ ಈ ಡಿನಾಮಿನೇಟರ್ ತೆಗೆದಿರ್ತಕ್ಕಂಥ LCM ಮೇಲೆ ಹೋಗ್ಬಿಟ್ಟಿದೆ. ಡಿನಾಮಿನೇಟರ್ ತೆಗೆದಿರ್ತಕ್ಕಂಥ LCM ಅನ್ನು ನಾವು ಮೇಲೆ ಕರ್ಕೊಂಡು ಹೋಗ್ಬಿಟ್ಟಿದ್ವಿ. ಅಂದರೆ ಮೇಲೆ ಕರ್ಕೊಂಡು ಹೋಗಿಲ್ಲ, ಮೇಲೆ ಅದ್ರ ಜೊತೆ ಕ್ಯಾನ್ಸಲ್ ಆಗಿದೆ. ಈಗ ಇಲ್ಲಿ ಪರ್ಫೆಕ್ಟಿಂಗ್ ಸ್ಕ್ವೇರ್ ಮೆಥಡ್ ತಂದಿಡ್ತೀನಿ, ಆಮೇಲೆ ನೀವೇ ಮಾಡ್ಕೋಬೇಕು. 3t ಸ್ಕ್ವೇರ್ ಪ್ಲಸ್ 4t ಪ್ಲಸ್ 1 ಮೈನಸ್ ಟಿ ಸ್ಕ್ವೇರ್. ಐ ಹ್ಯಾವ್ ರಿಟರ್ನ್ ಲಾಸ್ಟ್ ಸ್ಟೆಪ್. ಆಫ್ಟರ್ವರ್ಡ್ಸ್ ನಿಮ್ಮ ಇಷ್ಟ, ಅದು ನೀವೇ ಮಾಡ್ಕೋಬೇಕು. 3t ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಹೌ ಮಚ್? 2t ಸ್ಕ್ವೇರ್. ಹೌದಾ? ಪ್ಲಸ್ 4t. I mean 3 plus 1. I hope this is 4. ಹೌದಾ? 2 ಕಾಮನ್ ತಗೋಬಹುದು ನೋಡ್ರಿ. ಇಲ್ಲಿ 2 ಕಾಮನ್ ತಗೊಂಡ್ರೆ ಕಂಪ್ಲೀಟ್ ಕ್ಯಾನ್ಸಲ್ ಆಗುತ್ತಿದ್ದು, ನ್ಯೂಮರೇಟರ್ ಡಿನಾಮಿನೇಟರ್ ಕಂಪ್ಲೀಟ್ ಕ್ಯಾನ್ಸಲ್ ಆಗಿಬಿಟ್ಟು ಟಿ ಸ್ಕ್ವೇರ್ ಪ್ಲಸ್ 2t ಪ್ಲಸ್ 1 ಪ್ಲಸ್ 1 ಆಗುತ್ತೆ. ಹೆಂಗ್ ಮಾಸ್ಟ್ರೆ ಪ್ಲಸ್ 1 ಅದೇ ಹಂಗೆ ಮಾಡಿಬಿಟ್ರು. ವಾಟ್ ಇಸ್ ದ ಕಾಮನ್ ಫ್ಯಾಕ್ಟರ್ ಹಿಯರ್? 2. ನಾನು ಕರೆಕ್ಟಾಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಬಂದಿದ್ರೆ 2 ಕಾಮನ್ ಫ್ಯಾಕ್ಟರ್ ಬರುತ್ತಿಲ್ಲ, ಮೇಲೆ 2 ಇದೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ್ಬೋದಾ? ಇಲ್ಲಿ ಫಸ್ಟ್ 2 ಟರ್ಮ್ಸ್ ಸೇರಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಬರೀಬಹುದು ನೋಡ್ರಿ. ಇಲ್ಲಿ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ನ ಬರೀತಾ ಇದ್ದೀನಿ ನೋಡ್ರಿ ನಾನು ಇಲ್ಲಿ. ಅಲ್ಲಿಗೆ t ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಆಗ್ಬೋದಾ? t ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಮಾಡಿದ್ರೆ ಇದು ಐ ಹೋಪ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಬರ್ಬೇಕು ನೋಡ್ರಿ. ಟ್ಯಾನ್ ಅಲ್ಲಿ ಬರ್ತದೆ ನೋಡ್ರಿ ಇದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ x ಹಿಯರ್? x ಅನ್ನ ನಾವು ಮತ್ತೆ ಮಾಡಕ್ಕೆ ಹೋಗ್ಬೇಕು ಅಂದ್ರೆ ಇಲ್ಲಿ ನೋಡಿ dx ಟಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ಲ ನಾವು. ಲಾಸ್ಟ್ ಅಲ್ಲಿ ನಾವೇನು ಸಬ್ಸ್ಟಿಟ್ಯೂಷನ್ ತೆಗೆದುಕೊಂಡ್ಬಿಟ್ಟು ಈ 3 ಬರ್ಕೊಂಡ್ಬಿಟ್ಟು. ಒಂದು ನಿಮಿಷ ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಬಿಟ್ಕೊಟ್ಟಿದ್ದೀನಿ ನಿಮಗೆ, ಮರ್ತೋಗಿದ್ದೀನಿ. ಇಲ್ಲಿ tan x by 2 is equals to t ತೆಗೆದುಕೊಂಡ್ರೆ, ಈ ಸಬ್ಸ್ಟಿಟ್ಯೂಷನ್ ತೆಗೆದುಕೊಂಡ್ರೆ ನಮಗೆ ಇದೆಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಗೋದು. tan x by 2 is equals to t ಅಂತ ತೆಗೆದುಕೊಂಡ್ರೆ ಈ ಸಬ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗೋದು, ಅದು ಮರ್ತಿದ್ದೀನಿ. ಸೊ ಆಗ ಇದು ಏನಾಗುತ್ತೆ? tan ಇನ್ವರ್ಸ್ ಆಫ್ t ಪ್ಲಸ್ 1 ಆಯ್ತು. ಹೌದಾ? tan ಇನ್ವರ್ಸ್ ಆಫ್ t ಪ್ಲಸ್ 1 ಅಂದ್ರೆ ನೋಡ್ಕೊಳ್ಳಿ ಇಲ್ಲಿ, ಇದು tan ಇನ್ವರ್ಸ್ ಆಫ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ t? tan x by 2. ಎಲ್ಲಿಂದ ಬಂತು ಸರ್? ಸಬ್ಸ್ಟಿಟ್ಯೂಷನ್. ಯಾವ ಮೆಥಡ್ ಸಬ್ಸ್ಟಿಟ್ಯೂಷನ್ ಸರ್? ಇದರ ಡಿಫರೆನ್ಷಿಯೇಷನ್ ಎಲ್ಲಾದ್ರೂ ಮೇಲೆ ಕಾಣಿಸ್ತಿದೆಯಾ ಮಾಸ್ಟ್ರೆ? ಇಲ್ಲ. ಅದ್ರ ಡಿಫರೆನ್ಷಿಯೇಷನ್ ಮೇಲೆ ಕಾಣಿಸ್ತಿಲ್ಲ ಅಂದ್ರೆ ಯಾಕೆ ತಗೊಂಡ್ರು? ಫಾರ್ ದಿಸ್ ಟೈಪ್ ಆಫ್ ಇಂಟಿಗ್ರಲ್ಸ್ ದಿಸ್ ಇಸ್ ದ ಕಾಮನ್ ವರ್ಕಿಂಗ್ ರೂಲ್ ಫಾರ್ ಆಲ್ ದ ಪ್ರಾಬ್ಲಮ್ಸ್. ಯಾವುದೇ ಪ್ರಾಬ್ಲಮ್ ಆಗಲಿ tan x by 2 ತಗೋಬೇಕಾದ್ರೆ dx ಮಸ್ಟ್ ಇನ್ಶೂರೆನ್ಸ್ ಬರ್ಕೋಬೇಕಾದ್ರೆ sin x ಮಸ್ಟ್ ಇನ್ಶೂರೆನ್ಸ್ ಬರೀಬೇಕಾದ್ರೆ cos x ಮಸ್ಟ್ ಇನ್ಶೂರೆನ್ಸ್ ಬರೀಬೇಕಾದ್ರೆ. ಸೊ ಸ್ವಲ್ಪ ಲೆಂತಿ ಅನ್ಬೋದು, ಹೊಸದಾಗಿ ಕಳೀತಾ ಇದ್ವಲ್ಲ ಸರ್, ಯಾವತ್ತೂ ನೋಡಿಲ್ಲ ಅನ್ಸ್ಬೋದು. ಯುವರ್ ಚಾಯ್ಸ್. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಕಂಟಿನ್ಯೂ ಆರ್ ಲೀವ್ ಇಟ್. ಆಗ್ಬೋದಾ? ಎಸ್, ದಿಸ್ ಇಸ್ ಅ ಥಿಯರಿ ಪ್ರಾಬ್ಲಮ್. ಡೋಂಟ್ ವರಿ. ಇದನ್ನು 1/x ಪ್ಲಸ್ ಮೈನಸ್ 1/x ಸ್ಕ್ವೇರ್ ಅಂತ ಬರೀತೀವಿ.
ಇದು ಸುಮಾರು ಸಲ ಮಾಡಾಕಿದ್ದೀವಿ. ಒಂದೊಂದ್ಸಲ ಇಷ್ಟನ್ನೇ 3 ಮಾರ್ಕ್ಸ್ ಕೊಟ್ಬಿಡ್ತಾರೆ, ಅದನ್ನೇ ತಪ್ಪು ಮಾಡ್ಕೊಂಡು ಬಂದಿರ್ತಾರೆ. ಆಗ್ಬೋದಾ? ಎಸ್, ವಿ ಹ್ಯಾವ್ ಕಂಪ್ಲೀಟೆಡ್ 40 ಪ್ರಾಬ್ಲಮ್ಸ್. ನನಗೆ ಈ ಪ್ರಾಬ್ಲಮ್ಸ್ ಎಲ್ಲ ಈಸಿ ಅಂತ ಅನಿಸ್ತಾ ಇದೆ. ನೀವೇ ವರ್ಕೌಟ್ ಮಾಡಿ ಬರದೇ ಇರೋವನ್ನು ನಾನು ಕೇಳಬೇಕು. ಎಸ್, ಅದು ಬಿಟ್ಟು ಏನಾದರೂ ಮಾತಾಡ್ರಿ ಮ್ಯಾಕ್ಸ್ ಸರ್, ನೀವೇ ಮಾಡಿ ಬರದೇ ಇರೋದನ್ನು ನನ್ನ ಕೇಳ್ರಿ ಅನ್ನೋದು ಬಿಟ್ಟು ಏನಾದರೂ ಮಾತಾಡೋ ನಿಮ್ಮ ಆನ್ಲೈನ್ ಕ್ಲಾಸನ್ನ ಕೇಳ್ತೀವಿ, ಯೂಟ್ಯೂಬ್ ಕ್ಲಾಸನ್ನ ಕೇಳ್ತೀವಿ, ಇಲ್ಲಾಂದರೆ ಕೇಳಲ್ಲ. ಅದು ಮಾತ್ರ ಮಾತಾಡಬಾರ್ದು. ನಿಮ್ಗೆ ಯಾವತ್ತಾದರೂ ಬರದೇ ಇರೋದು ಏನಾದ್ರು ಕೇಳಿದ್ರೆ ಕ್ಲಾಸಲ್ಲಿ ಇರಬೇಕಾದ್ರೂ ಕೇಳಿಲ್ಲ, ನಿಮ್ಮ ಊರಲ್ಲಿ ನೀವು ಬಾಗೇಪಲ್ಲಿನ ಇನ್ನೆಲ್ಲಿ ಕೇಳ್ತೀರ, ಅದು ಇವ್ರ ಚಾಯ್ಸ್ ಬಿಡ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. 40th ಮುಂದೆ ಪ್ರಾಬ್ಲಮ್ಸು ಸ್ವಲ್ಪ ಯಾವಾದರೆ ನಿಮ್ಮ ವರ್ಕಿಂಗ್ ರೂಲ್ ನೆನಪಾಗಲ್ವೋ, ಯಾವ ಪ್ರಾಬ್ಲಮ್ಸ್ಗೋಸ್ಕರ ನೀವು ಒದ್ದಾಡ್ತಿರೋ ಆಫ್ಟರ್ 40th ಪ್ರಾಬ್ಲಮ್, ಅದನ್ನು ಮಾತ್ರ ನೆಕ್ಸ್ಟ್ ಕ್ಲಾಸಲ್ಲಿ ಸುಮ್ಮನೆ ಕ್ಲೂ ಕೊಡ್ತೀನಿ. ಉಳಿದದನ್ನೆಲ್ಲ ಸ್ವಲ್ಪ ಫಾಸ್ಟಾಗಿ ಬರ್ಕೊಂಡು ಹೋಗ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ಗೆ ಅಸೈನ್ಮೆಂಟ್ ಪ್ರಾಬ್ಲಮ್ಸ್ ಮುಗಿಸಕ್ಕೆ ಕೊಡ್ತೀನಿ. ಆಫ್ಟರ್ ದಟ್ ಲಿಸನ್ ಕೇರ್ಫುಲಿ. ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಆನ್ಲೈನ್ ಟೆಸ್ಟ್ ಅಬೌಟ್ ಇಂಟಿಗ್ರೇಷನ್. ಯಾವಾಗ ಸರ್? ನಾನು ಯಾವಾಗ 2 days ಮುಂಚಿತವಾಗಿ ಹೇಳ್ತೀನೋ ಇವಾಗಿಂದ ನೀವೆಲ್ಲ ಕಲೆಕ್ಟ್ ಮಾಡಬೇಕು. ನಾನು ಲ್ಯಾಪ್ಟಾಪಿಂದ ನಿಮ್ಮನ್ನೆಲ್ಲ ವ್ಯೂ ಮಾಡ್ತೀನಿ, ಲ್ಯಾಪ್ಟಾಪಿಂದನೇ ನಾನು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂದರೆ ನೀವು ಕಾಲೇಜಲ್ಲೇ ಕಾಪಿ ಮಾಡ್ತೀರಾ, ಇನ್ನು ಮನೇಲಿ ಕಾಪಿ ಮಾಡಲ್ವಾ? ಸೊ ಬಿಡ್ರಿ, ಅದು ನಿಮ್ಮ ಸ್ವಾರ್ಥಕ್ಕೆ ಬಿಟ್ಟಿದ್ದು, ಅದೇನು ಮಾಡೋಕ್ಕಾಗಲ್ಲ. ನೀವು ಸ್ವಂತ ಬುದ್ಧಿ ಇದ್ದು ಮೋಸ ಮಾಡ್ಕೋಬಾರ್ದು ನಿಮ್ಮನ್ನು ನೀವು ಅಂತಂದರೆ ಎಕ್ಸಾಮ್ ಕರೆಕ್ಟಾಗಿ ಬರೀರಿ. ನಾನು ಎಕ್ಸಾಮ್ ಅನೌನ್ಸ್ ಮಾಡ್ತೀನಿ, ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ನೀವು ಫಸ್ಟಿಂದ ಕ್ಲಾಸನ್ನು ಅಪ್ಡೇಟ್ ಮಾಡಿ ಎಕ್ಸಾಮ್ಗೆ ರೆಡಿ ಇರಬೇಕು. 2 days ಮುಂಚಿತವಾಗಿ ಹೇಳ್ತೀನಿ ಅಷ್ಟೇ ನಾನು. ಆಗ್ಬೋದಾ? ಶೆಲ್ ವಿ ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್? ಎಸ್.